ಎರಡೋಗಿದೆ ಈಗ ಸರ್. ಗುಡ್ ಈವ್ನಿಂಗ್ ಸರ್. ನಮಸ್ಕಾರ. ಟೋಟಲ್ ಎರಡೋಗಿದೆ ಈಗ. ಗಣೇಶ ಎಲ್ಲರಿಗೂ ಗಣೇಶ ಮತ್ತು ಗೌರಿ ಹಬ್ಬದ ಶುಭಾಶಯಗಳು. ಎಲ್ಲ ಸಂದರ್ಭದಲ್ಲೂ ವಾಲಂಟಿಯರ್ಸು ಗಣೇಶ ಪ್ರತಿಷ್ಠಾಪನಾ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಹಾಜರಿರಬೇಕು. ಮತ್ತು ವಿದ್ಯುತ್ ಸಂಪರ್ಕ ತೆಗೆದುಕೊಂಡದ್ದು ಅಧಿಕೃತವಾಗಿ ತೆಗೆದುಕೋಬೇಕು. ಇಲ್ಲ ಅಂತಂದರೆ ಅವರಿಗೆ ಅನಧಿಕೃತವಾಗಿ ಏನೋ ತಗೊಂಡಿದ್ರೆ ವಿದ್ಯುತ್ ಅವಘಡ ಆಗೋ ಸಂದರ್ಭ ಇರ್ತದೆ, ಅದೊಂದು ಮಾಡ್ಕೋಬೇಕು. ಮತ್ತು ಪೊಲೀಸ್ ಸ್ಟೇಷನ್ನವ್ರ ಜೊತೆಗೆ ಸಂಪರ್ಕದಲ್ಲಿರಬೇಕು. ಮತ್ತು ಯಾವುದೇನೋ ವಿಸರ್ಜನೆ ಆಲ್ರೆಡಿ ಡಿಸೈಡ್ ಮಾಡಿದ್ದೀರಾ, ಅದೇ ಸಂದರ್ಭದಲ್ಲಿ ಪೊಲೀಸ್ ಅವರು ಮತ್ತು ಏನು ಆಡಳಿತ ಅವರು ಸೂಚನೆ ಕೊಡ್ತಾರೆ, ಅದ್ರ ಪ್ರಕಾರ ವಿಸರ್ಜನಾ ಮೆರವಣಿಗೆಯನ್ನು ಶಾಂತಿಯುತವಾಗಿ ಮತ್ತೆ ಮಾಡಬೇಕು. ಏನೇ ಸಮಸ್ಯೆಗಳಿದ್ರೂ ಸಹಿತ ನಮ್ಮ ಪೊಲೀಸ್ ಸ್ಟೇಷನ್ನವ್ರ ಜೊತೆಗೆ ಸಂಪರ್ಕದಲ್ಲಿರಬೇಕು. ನಾವು ಸಹಿತ ಕಂಟಿನ್ಯೂಸ್ ಆಗಿ PSI ಮತ್ತು ASI ಅವ್ರನ್ನ ಗಣೇಶ ಪ್ರತಿಷ್ಠಾಪನಾ ಸ್ಥಳಗಳಿಗೆ ಅಂದರೆ ಪೆಂಡಲ್ಗಳಿಗೆ ಭೇಟಿ ಮಾಡಲಿಕ್ಕೆ ನಾವು ತಿಳಿಸಿದಾಗೂ ಸಹಿತ ಏನಾದರೂ ವಿಷಯಗಳಿದ್ರೆ ಹೇಳ್ಬೋದು. ಮತ್ತು ನಾವು ಸಹಿತ ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ತೀವಿ. ಯಾವಾಗಲೂ ರಾತ್ರಿ ಹೊತ್ತು ಸಡನ್ನಾಗಿ ಪೆಂಡಲನ್ನು ಎಲ್ಲರೂ ಬಿಟ್ಟು ಹೋಗ್ತಾರೆ. ಆ ಥರ ಆಗಬಾರ್ದು. ಪೆಂಡಲಲ್ಲಿ ಯಾರಾದರೂ ಕನಿಷ್ಠ ರಾತ್ರಿ ಹೊತ್ತು ಮಿನಿಮಮ್ 2 ರಿಂದ 3 ಜನ ಇದ್ದರೆ ಒಳ್ಳೆಯದಾಗ್ತದೆ. ನಾವು ಸಹಿತ ಎಲ್ಲೆಲ್ಲಿ ಪೊಲೀಸ್ ಬಂದೋಬಸ್ತ್ ಕೊಡಲಿಕ್ಕಾಗಿ ನಾವು ಎಲ್ಲ ಕಡೆ ಕೊಟ್ಟಿದ್ದೀವಿ. ಸೊ ಇನ್ನೂ ಹೆಚ್ಚಿನ ಒಂದು ರೀತಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದು ಶಾಂತಿಯುತವಾಗಿ ವೈಭವವಾಗಿ ಆಚರಿಸ್ತೀವಿ. ಮತ್ತು ಯಾವುದೇ ಅನಾಹುತಕ್ಕೆ ಆಸ್ಪದ ಇಲ್ಲದಂಗೆ ತಮ್ಮ ಗಣೇಶೋತ್ಸವವನ್ನು ಆಚರಿಸ್ತೀನಿ. 3ನೇ ದಿವಸ ಈ ರೂಟಲ್ಲಿ CC ಕ್ಯಾಮ್ರಾಗಳನ್ನು ಹಾಕಿದ್ವಿ. ಮತ್ತು ಆ ದಿನ ನಾವು ಡ್ರೋನ್ ಕ್ಯಾಮ್ರಾವನ್ನು ಸಹಿತ ಬಳಸಬೇಕು ಅಂತ ನಾವು ಅನಿಸಿದ್ದೀವಿ. ಮತ್ತು ಪ್ರತಿಯೊಂದು ಯಾವುದು ಸ್ಟೇಷನಿಂದ ಎಲ್ಲಿಂದ ಹೊರಡುತ್ತೆ ವಿಸರ್ಜನೆ, ಯಾವ ಪ್ಲೇಸಿಂದ ಹೊರಡುತ್ತೆ ಅಲ್ಲಿಂದನೇ ಸಹಿತ ಪೊಲೀಸರು ಒಂದು ಜೊತೆಗೆ ಬರ್ತಾರೆ. ಮತ್ತು ಬಂದ್ಬಿಟ್ಟು ವಾಪಸ್ಸು ಅದು ಖಾಲಿ ವಾಹನ ವಾಪಸ್ಸು ಅವ್ರು ಹೋಗಿ ಸ್ಥಳ ಸೇರೋ ತನಕ ಸಹಿತ ಜೊತೆಗಿರಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ. ಮತ್ತು ಲೈಟ್ ವ್ಯವಸ್ಥೆ ಎಲ್ಲ ಕಡೆಯೂ ಮಾಡಿದ್ದೀವಿ. ಮತ್ತು ಇವ್ರಿಗೂ ಸಹಿತ ನಮ್ಮ ವಿಸರ್ಜನಾ ಮೆರವಣಿಗೆಯಲ್ಲಿ ಬರೋರು ಸಹಿತ ಒಂದ್ಸಲಿ ವಿಸರ್ಜನಾ ಮಾರ್ಗದಲ್ಲಿ ಬಂದು ಅವರ ವೆಹಿಕಲ್ ಹೈಟ್ ಏನಿದೆ ಮತ್ತು ಗಣೇಶ ಮೂರ್ತಿ ಎತ್ತರ ಏನಿದೆ ನೋಡಿಕೊಂಡು ಓವರ್ ಹ್ಯಾಂಗಿಂಗ್ ವೈರ್ಗಳ ಬಗ್ಗೆನೂ ಸಹಿತ ಅವರು ಗಮನ ಹರಿಸಬೇಕು. ನಾವು ಸಹಿತ ಅದರ ಈಗ ಆಲ್ರೆಡಿ ಎಲ್ಲರಿಗೂ ತಿಳಿಸಿದ್ದೀವಿ. ಅದನ್ನು ಮತ್ತೊಂದ್ಸಲಿ ವಿಸರ್ಜನೆ ಮಾಡೋರು ಸಹಿತ ಅದನ್ನು ಒಂದ್ಸಲಿ ಮುಂಜಾಗ್ರತವಾಗಿ ರೂಟನ್ನು ಒಂದ್ಸಲಿ ಪರಿಶೀಲನೆ ಮಾಡಬೇಕು. ನಾವಂತೂ ಎಲ್ಲ ಕಡೆ ಪರಿಶೀಲನೆ ಮಾಡಿದ್ದೀವಿ. ಸರ್, ಸೇಫ್ಟಿ ಮೆಜರ್ಮೆಂಟ್ ಈ ಕಡೆ ಎಲ್ಲಿದೆ ಸರ್? ಇಲ್ಲಿ ಆಲ್ರೆಡಿ ಲೈಟ್ ವ್ಯವಸ್ಥೆ ಮಾಡಿದ್ದಾರೆ ನಗರಸಭೆ ಕಡೆಯಿಂದ. CC ಕ್ಯಾಮ್ರಾನು ಸಹಿತ ವ್ಯವಸ್ಥೆ ಮಾಡಿದ್ದಾರೆ. ಸೊ ಈಗ ಮಳೆ ಬಂದಿದೆ, ಮಳೆ ಬಂದಿರೋದು ಸಹಿತ ಅದನ್ನು ಸರಿಯಾಗಿ ವಾಹನ ಮೂವ್ಮೆಂಟ್ ಆಗಲಿಕ್ಕೂ ಸಹಿತ ಅದಕ್ಕೆ ಏನು ಜಾರದ ಹಾಗೆ ಸಹಿತ ನಾವು ನಗರಸಭೆ ಜೊತೆಗೆ ಹೇಳ್ಬಿಟ್ಟು ಅದನ್ನು ಸಹಿತ ಬಂದೋಬಸ್ತ್ ಮಾಡಿಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಹೇಗೆ ಎಷ್ಟು ಗಣೇಶಗಳು ಬಂದು ನಗರಸಭೆ ವತಿಯಿಂದ ಏನೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀರಿ? ನಮ್ಮ ವರ್ಕರ್ಸ್ ಒಂದು 15 ಜನ ಇದ್ದಾರೆ. ಪೊಲೀಸರು ಇದ್ದಾರೆ. ಏನೂ ಅನಾಹುತ ಆಗದೆ ಇರೋ ಥರ ಬೆಳಗ್ಗೆ ಈಗ ಪ್ರಾರಂಭ ಆಗಿದೆ. ಪ್ರಾರಂಭ ಮತ್ತೆ ಏನು ಫ್ರಂಟಲ್ಲಿ ಸ್ಟಾಪ್ ಮಾಡ್ತೀವಿ. ನಮ್ಮ ವರ್ಕರ್ಸ್ ಏನಿದ್ದಾರೆ ಪೌರ ಕಾರ್ಮಿಕರು ಅವರು ರಿಸೀವ್ ಮಾಡ್ಕೊಳ್ತಾರೆ. ತಗೊಂಡು ಆಮೇಲೆ ಈಗ ಪೂಜೆ ಅವರೇ ಪೂಜೆ ಮಾಡಿಬಿಟ್ಟು ಆಮೇಲೆ ನಮ್ಮ ಕೈಲಿ ಕೊಡ್ತಾರೆ. ನಾವು ಅವ್ರ ಕಣ್ಮುಂದೆನೇ
ನಗರಸಭೆ ವತಿಯಿಂದ ನಾವು ಕ್ರೇನ್ ಅರೇಂಜ್ಮೆಂಟ್ ಮಾಡಿದ್ದೀವಿ. ಆಂಬುಲೆನ್ಸ್ ಇದೆ, ಪೊಲೀಸರು ಇದ್ದಾರೆ, ನಮ್ಮ ಪೌರ ಕಾರ್ಮಿಕರು ಒಂದು 20-25 ಜನ ಇದ್ದಾರೆ. ಯಾವುದೇ ಅನಾಹುತ ಆಗದೆ ಇರೋ ಥರ ನಮ್ಮವರು 2 JCB ಇದೆ, ಫಸ್ಟ್ ಏಡ್ ಎಕ್ವಿಪ್ಮೆಂಟ್ಸ್ ಮೇಡಮ್, ಆಂಬುಲೆನ್ಸ್ ಇದೆ ಸರ್.